ಮಗಳೇ, ನಾನು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಮನೆ ಅವನ ಸಿಗ್ತಾವ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಕಾಸು ಗೀಸು ಎಲ್ಲನೂ ಅಲ್ಲೇ ಐತಲ್ಲ. ಹೆಂಗೋನು ಬಿಟ್ಟಾಕು. ಹೋಗ್ಬಿಟ್ಟು ಒಂದು ಮನೆ ಮಾಡೋಣ. ಫಸ್ಟಿಗೆ ಊರಿಗೆ ಹೋದ್ರೆ ಮರುವಾದ ಇರಾಕಿಲ್ಲ. ಇದ್ದಕ್ಕಿದ್ದಂಗೆ ನೀವು ಊರಿಗೆ ಹೋಗ್ಬಿಟ್ರೆ ಯಾಕೋ ಸುಗಿದ್ ಬಿಡ್ತಾ ಅಷ್ಟೇನಿ. ಎಲ್ಲರೂ ಏನಪ್ಪ ಇವರು ಹಿಂಗೆ ಅಳ್ಳಾಡ್ಸ್ಕೊಂಡು ಬಂದ್ರು ಅಂತ ಊರ್ ಜನತಾಗೆಲ್ಲ ಮರುವಾದಿ ಹೋಯ್ತದೆ. ನೀನು ಆ ಬ್ಯಾಗ್ ತ ಕುಂತ್ಕ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಒಬ್ಳೆ ಕುಂತ್ಕೊಳ್ಳೋದು, ಅವರು ಇವರು ಬರೋದು ಇಲ್ಲ. ಸುಮ್ಮನೆ ನಿಂಗೆ ಓಡಾಡಕ್ ಬರಕಿಲ್ಲ, ಎಂಥದ್ದು ಇಲ್ಲ. ನಾನು ನೋಡ್ಕೊಂಬಿಟ್ಟು ಬರೋಣ. ನೋಡಿ, ಇಬ್ರು ಏನಾಗಕ್ಕಿಲ್ಲ. ಈ ದೇವಸ್ಥಾನಕ್ಕೆ ಯಾರು ಬರ್ತಾರಮ್ಮ ಇಷ್ಟೊತ್ತಾಗೆ? ನೋಡಿ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಅತ್ತಾಗ ಬರೋಣ. ಅಲ್ಲ ಕಣಮ್ಮಿ, ಬಟ್ಟೆ ಗಿಟ್ಟೆ ಎಲ್ಲಾನು ಹಂಗೇನಿ ಐತಲ್ಲ. ಬಟ್ಟೆ ಎಲ್ಲಾನು ಈ ಬಟ್ಟೆ ಎಲ್ಲಾನು ಬಿಟ್ಬಿಟ್ಟು ನೀನು ಎಲ್ಲಿಂದ ಬರಕಾಯ್ತದೆ ನಿನಗೆ? ಬಟ್ಟೆ ಎಲ್ಲ ಬಿಟ್ಟು ನೋಡಿ, ಎಲ್ಲ ಯಾವನ್ನ ಎತ್ಕೊಂಡು ಹೋದ್ರೆ ಕಷ್ಟ ಆಯ್ತದೆ. ನೀನು ಕುಂತ್ಕ, ನಾನು ಹೋಗ್ಬಿಟ್ಟು ಮನೆ ಅವನ ಸಿಗ್ತಾವ ಅಂತ ಹುಡ್ಕಾಡ್ಕೊಂಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಲ್ಲ, ಯಾಕೆ ಮನೆಗಳು ಸಿಗಕ್ಕಿಲ್ಲ? ಸುಮಾರು ಕಡೆ ಮನೆಗಳೆಲ್ಲ ಇತ್ತವೆ, ಕೇಳ್ಬೇಕಷ್ಟೇ ಏನಿಯ. ಕೇಳಿದ್ರೆ ಕೊಡ್ತಾರೆ. ಮನೆ 1,00,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬೇಕಾರೆ ಒಂದು 7-8 ಸಾವಿರ ರೂಪಾಯಿ ಬಾಡಿಗೆ ಜೊತೆಗೆ ಸೇರ್ಕೊಬಿಡೋಣ. ಅಮ್ಮ, ಇಬ್ರು ಕುಂತ್ಕೊಳಕ್ಕಾಗಲ್ಲ, ಇಬ್ರು ಇದು ಮಾಡೋಕ್ಕಾಗಲ್ಲ. ನೋಡಿ, ಸುಮ್ಕೇನಿ ಆ ತಗೋಗೊಂದು ಹೆಜ್ಜೆ ಹುಡಿಕೊಂಬಿಟ್ಟು ಬರೋಣ. ಈ ಬ್ಯಾಗು ಪೂಜಾರಪ್ಪಂಗೆ ಹೇಳಿದೀನಿ, ಇಲ್ಲೇ ಇರಲಿ ಬಿಡು, ನಾನು ನೋಡ್ಕೊತೀನಿ ಅಂತ ಹೇಳೋನೆ. ಪೂಜಾರಪ್ಪ ಬ್ಯಾಗ ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇನಿ ಇತ್ತಾನಂತೆ. ನೋಡಿ, ಬ್ಯಾಗ್ ಹೊತ್ಕೊಂಡು ಎಲ್ಲಿ ಅಂತ ಓಡಾಡಕ್ಕಾಯ್ತದೆ ಹೇಳು? ಬ್ಯಾಗ್ ಮೊದ್ಲೇನಿಯ ಬ್ಯಾಗು ಸ್ಯಾನೆ ಭಾರ ಐತಿ, ಹೇಳ್ಕೊಂಡು ಓಡಾಡಕ್ಕಾಯ್ತದ? ನೆನ್ನೆಯಿಂದ ಆಟೋಗೆ 1,000 ರೂಪಾಯಿ ಖರ್ಚು ಮಾಡಿದೀವಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಬಲ್ ಖರ್ಚು ಮಾಡ್ಬಿಟ್ಟಿದೀವಿ ನಾವುನುವೆ. ಸುಮ್ಕೇನಿಯ ಯಾಕೆ? ನೋಡಿ, ಸುಮ್ಕೇನಿಯ ಹೋಗ್ಬಿಟ್ಟು ಹುಡಿಕೊಂಬಿಟ್ಟು ಬರೋಣ. ಯಾವನ ಮನೆಗೆ ನೀವೇನೋ ಕೇಳಿ ವಿಚಾರ ಮಾಡನಿ ಐತೆ ಅಂತ ಹೇಳಿದ್ರೆ ಹೆಂಗೋ ಒಂದಕ್ಕಿಂತ ಆಟ ತಂದ್ಬಿಟ್ಟು ಆಟ ಮಾಡ್ಬಿಟ್ಟು ಎತ್ಕೊಂಡ್ಬಿಟ್ಟು ಹೊಂಟ್ಬಿಡನಿ ಅಷ್ಟೇನೆ. ಪೂಜಾರಪ್ಪ ನೋಡ್ಕೊತಿತ್ತಾನೆ. ನೋಡಿ, ಏನಾಗಕ್ಕಿಲ್ಲ. ಏನೋ ಬೆಂಗಳೂರಲ್ವಾ, ಅದಕ್ಕೆ ಹೇಳ್ದೆ. ನನಗೂ ಭಯವಾಯ್ತಿತ್ತು. ಯಾಕಪ್ಪ ಬೇಕೋ ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಎತ್ಕೊಂಡು ಹೋದ್ರೆ ಅಂತ. ಸರಿ ಬಿಡು, ನೀನು ಹೇಳಿದ್ಮೇಲೆ ಇನ್ನೇನಂತೆ. ಬಾ ಹೋಗೋಣ ತಗೆ. ಹೋಗ್ಬಿಟ್ಟು ಹುಡ್ಕಾಡ್ಕೊಂಬಿಟ್ಟು ಬರೋ ನೀ ಮನೆಯ. ಎಲ್ಲನ ಒಂದು 4 ಕಡೆ ಹುಡ್ಕಿದ್ರೆ ಸಿಗ್ತದೆ. ಅವಮ್ಮ ನಮ್ಗೊಂದು ವಾರ ಟೈಮ್ ಕೊಡಬೇಕಿತ್ತು ಬಿಡು ಮಗಳೇ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಹೆಂಗೊತ್ತಾಗೆ ಹುಡ್ಕಾಡ್ಬೋದಿತ್ತು. ಅವಮ್ಮ ಒಂದು 3 ದಿನನೂ ಟೈಮ್ ಕೊಟ್ಟಿದ್ದಂಗೆ ಇದ್ದಕ್ಕಿದ್ದಂಗೆ ಏನೇ ಮನೆ ಖಾಲಿ ಮಾಡಿಸ್ಬಿಟ್ರೆ ನಾವು ತಾನೇ ಎಲ್ಗೋಗನಿ. ಸರಿ ಬಾ, ಏನು ಬೆಂಗಳೂರಾಗೇನು ಮನೆಗೇನು ಬರೋಣ, ಸಿಗ್ತಾವ ಬಾ. ನೋಡಿ, 3 BHK ಬೆಡ್ರೂಮ್ ಮನೆ ಇದು ನಿಮಗೆ 35,000 ರುಪೀಸ್ ಮಂತ್ಲಿ ಬಾಡಿಗೆ. ತುಂಬಾ ಕಡಿಮೆನೆ. 35 ಅಂದ್ರೆ ಯಾರು ಕೊಡೋದೇ ಇಲ್ಲ. ಆದ್ರೂ ನಾವು 35 ರುಪೀಸ್ಗೆ ಕೊಡ್ತಾ ಇದೀವಿ ಮನೆನ. ಹಂಗೆ ನಮ್ಗೆ ಇಲ್ಲ ಅಂದ್ರೂ ಒಂದು 5 ಲಕ್ಷ ಅಂತೂ ಅಡ್ವಾನ್ಸ್ ಕೊಡ್ಲೇಬೇಕು ನೀವು. ಏನು 5 ಲಕ್ಷ ಅಡ್ವಾನ್ಸು? 30-35 ಸಾವಿರ ರೂಪಾಯಿ ಬಾಡಿಗೆಯಾ? ಅಯ್ಯೋ, ಕಡಿಮೆ ಗಿಡಿಮೆ ಮಾಡ್ಕೊಳ್ಳಿ. ಇಲ್ಲ, ಈ ಏರಿಯಾ ಫುಲ್ ನೀವು ಎಲ್ಲಿ ಹುಡುಕಿದ್ರು ಇದೇ ರೇಟ್ಗೆ ಸಿಗೋದು. ಇದಕ್ಕಿನ್ನೂ ಏನು ನಿಮಗೆ ಕಮ್ಮಿಗಂತೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬೇಕಾದ್ರೆ ನೀವು 2 BHK ಇದೆ, ಅದು ನೋಡ್ಬೋದು. ಅದು ಅಷ್ಟೇ 20,000 ಆಗುತ್ತೆ ಬಾಡಿಗೆ. ಇದು ಏರಿಯಾ ಹಂಗೇನೆ ಸ್ವಲ್ಪ ಚೆನ್ನಾಗಿರೋ ಏರಿಯಾ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹೌದಾ? ಇಲ್ಲಿ ಕಡಿಮೆ ರೇಟ್ಗೆ ಅಂತ ಹೇಳ್ಬಿಟ್ಟು ಯಾವ ಮನೆಗಳು ಇಲ್ಲಿ ಸಿಗಲ್ವಾ ಈ ಏರಿಯಾದಲ್ಲಿ? ಇಲ್ಲ, ಈ ಏರಿಯಾದಲ್ಲಿ ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ. ನೀವು ಇದನ್ನ ಬಿಟ್ಟು ಇನ್ನು ಪಕ್ಕದ ಏರಿಯಾ ಆ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ ಕಡಿಮೆಗೆ ಸಿಗ್ಬೋದೇನೋ. ಒಂದ್ಸಲ ಹೋಗಿ ಸರ್ಚ್ ಮಾಡ್ಬಿಟ್ಟು ನೋಡಿ, ನಿಮ್ಗೆ ಸಿಗುತ್ತೆ ಇಲ್ಲಿ. ಇಲ್ಲೆಲ್ಲ 3 BHK 2 BHK ಅಂದ್ರೆ 30,000 20,000 ಆ ಥರ ಜಾಸ್ತಿನೇ ಆಗುತ್ತೆ. ಹೌದಾ? ಹಾ, ಜಾಸ್ತಿನೇ. ಕಡಿಮೆ ಅಂತ ಇಲ್ಲೆಲ್ಲ ಆಗಲ್ಲ. ನೀವು ಬೇರೆ ಕಡೆ ಹುಡ್ಕೋದು ಎಷ್ಟೋ ವಾಸಿ. ಇಲ್ಲಾಂದ್ರೆ ನೋಡಿ, ಇದಂತೂ 35,000. ನೀವು ನೋಡಿ, ಒಂದು 33,000 ರೂಪಾಯಿಗೆ ಬರ್ತೀನಿ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. 35,000 ರೂಪಾಯಿಗೆ ಮನೆ ನೋಡ್ತಾ ಇರಿ, ಓಕೆನಾ? ನಿಮ್ಗೆ ಇಷ್ಟ ಆದ್ರೆ ಹೇಳಿ. ಇಲ್ಲ, ಪಕ್ಕದಾಗ ಒಂದು 2 BHK ಇದೆ, ಅದನ್ನು ತೋರಿಸ್ತೀನಿ. ಅಮ್ಮಿ, ನಮ್ಮ ರೇಂಜ್ಗಲ್ಲ ಈ ಮನೆ. ಏನೋ ನಮ್ಮ ರೇಂಜ್ಗಾಗಿದ್ರೆ ತಗೊಬಿಡ್ಬೋದಿತ್ತು ಏನೋ. ಅಲ್ಲ, 35,000 ತಿಂಗಳಿಗೆ ಎಲ್ಲಿಂದ ಕಟ್ಟನಿ? 30 ರೂಪಾಯಿ ನಾವಿಬ್ರು ದುಡಿತಿಲ್ಲ ಇವಾಗ. 35,000 ರೂಪಾಯಿ ಕಟ್ಕೊಂಡು ಜೀವನ ಮಾಡೋದು ಅಂದ್ರೇನು ಅಷ್ಟೊಂದು ಸುಲಭ ಅನ್ಕೊಬಿಟ್ಟೇನು ನೀನು? ಆಗಕ್ಕಿಲ್ಲ ಕಣಮ್ಮಿ, ಆಗೋದಿಲ್ಲ. ಭಾಳ ಕಷ್ಟ ಐತೆ, ಸಾಧ್ಯನೇ ಇಲ್ಲ. ನೋಡು, ಯಾವ್ದೊಂದು 8,000 ರೂಪಾಯಿ ಬಾಡಿಗೆ ಕುಡ್ಕನಿ, ಅದು ಸಿಗ್ಲಾನ ಒಂದು 5-6 ಸಾವಿರ ರೂಪಾಯಿಗಾನ ಹುಡಿಕೊಂಡು ಹೊಂಟೋಗ್ಬಿಡನಿ ಕಣಮ್ಮಿ. ಇಷ್ಟಿಷ್ಟೊಂದು ರೇಟ್ ಮನೆಗಳೆಲ್ಲ ನಮ್ಮ ಕೈಲಿ ಆಗಕ್ಕಿಲ್ಲ. ಏನು ಇಂಥ ಮನೆಗೆ ಬರಲಿಲ್ಲ ಅಂತಂದ್ರೆ ನಾವು ಏನು ಆಗ್ಬೇಕು? ತುಂಡು ಬಿಡಬೇಕು. ನಿನ್ನ ಗಂಡ ಅಂತ ಯಾವುದೋ ಕಳ್ತನ ಮಾಡಿರೋ ದುಡ್ಡಿತ್ತೇನೋ, ಮಜಾ ಮಾಡಿಸ್ಬಿಟ್ಟ. ಈಗ ನಮ್ಮ ಕತೆ ಹೇಳು. ಅಯ್ಯೋ ಬಾ, ಸುಮ್ಕೇಣಿಯ ಹೋಗೋಣ. ಅಮ್ಮ, ಬೆಂಗಳೂರಾಗಂತೂ ಅಷ್ಟು ಮನೆ ಆಗದಿದ್ದಂಗೆ ಇರ್ತವೆ ನಮ್ಮ. ಬೆಂಗಳೂರಾಗ ಕಷ್ಟನೇ ನಿಂಗೆ ಕಮ್ಮಿ ರೇಟ್ಗೆಲ್ಲ ಸಿಗಬೇಕು ಅಂತ ಹೇಳಿದ್ರೆ. ಆದರೂ ನೋಡಿ, ಯಾವ್ದನ್ನ ಬೇರೆ ಏರಿಯಾದಾಗ ಆಟ ಗಿಟ ಮಾಡ್ಕೊಂಡು ಸಾಮಾನು ಎತ್ಕೊಂಡು ಹೋಗ್ಬಿಟ್ಟು ಆ ಏರಿಯಾದಾಗ ಯಾವ್ದನ್ನ ಒಂದು ದೇವಸ್ಥಾನದ ಇಕ್ಬಿಟ್ಟು ಹುಡಿಕೊಂಡು ಕುಂತ್ಕೊಳ್ಳೋಣ. ನೋಡಿ, ಹೋಗೋಣ. ಸರಿ ಬಾ, ಹೋಗೋಣ ಬಾ. ಸುಮ್ಕೆ ನೆನೆಯ ತಿರ್ಗೆಲ್ಲ ಇಲ್ಲೆಲ್ಲ ಕಷ್ಟ ಆಯ್ತದೆ. ಇಷ್ಟೊಂದು ರೇಟ್ ಕೊಟ್ಕೊಂಡು ಇರೋಕ್ಕಾಯ್ತದೆ ನಾವು? ಬಾ. ಆಗಕ್ಕಿಲ್ಲ ಕಣಮ್ಮ, ಬಾ. ಏನ್ ಡಿಸೈಡ್ ಮಾಡಿದ್ರಿ? ಆಗಕ್ಕಿಲ್ಲ ಸರ್, ನಮಗೆ 35,000 ಹಂಗೆಲ್ಲ ಕೊಟ್ಬಿಟ್ಟು ನಾವು ಬಾಡಿಗೆ ಮನೆ ಮಾಡ್ಕೊಂಡಿರಕ್ಕೆ ಆಗಕ್ಕಿಲ್ಲ ಸರ್. ನಾವು ಕಷ್ಟದಾಗಿದ್ದೀವಿ. ಅಷ್ಟೊಂದು 1,000 ರೂಪಾಯಿ ಕೊಟ್ಬಿಟ್ಟು ಇರೋದು ಅಂದರೆ ಭಾಳ ಕಷ್ಟ ಆಯ್ತದೆ ಸರ್. ಆಗಕ್ಕಿಲ್ಲ ಸರ್. ಯಾವ್ದಾನ ಒಂದು 8,000 ರೂಪಾಯಿ ಹುಡಿಕೊಂಡು ಹೋಯ್ತೀವಿ ಅಷ್ಟೇ. ಈ ಮನೆ ಏನು ಬೇಡ ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಬಿಡಿ ಸರ್, ಥ್ಯಾಂಕ್ಸ್ ಸರ್. ಹಾ, ಪರವಾಗಿಲ್ಲ. ಯಮ್ಮ ತಾಯಿ, ಅಮ್ಮ, ಯಾವ ಮನೆಗಳು ಹುಡುಕಿದ್ರು ಎಲ್ಲ 10-15 ಸಾವಿರ ರೂಪಾಯಿ ಹೇಳ್ತಾರಮ್ಮ ಮನೆಗಳು. 1 BHK ಈ ಪಾಟಿ ಹೇಳ್ತಾರಲ್ಲ. ಇನ್ನು ಬೇರೆ ಮನೆ ಮಾಡ್ಕೊಂಡು ಹೋಗೋದು ಇಷ್ಟ್ರಾಗೆ ಏನೇ ಐತಿ ಅನ್ನಿಸ್ತದೆ. ನಂಗೆ ಯಾಕೋ ಸುಸ್ತಾಯ್ತು, ಕಣ್ಣೆಲ್ಲ ತಿರುಗ್ತಾಯ್ತು ಕಣಮ್ಮ. ನೋಡಿ, ದೇವಸ್ಥಾನದಾಗ ಏನಿ ಹೋಗ್ಬಿಟ್ಟು ಸಿವತ್ತು ಕುಂತ್ಕೊಳ್ಳೋಣ. ಅಲ್ವೇ ಮಗಿಗೆ ಬೇರೆ ಹಾಲ್ಪಾಲೆಲ್ಲ ಕಾಯಿಸ್ಕೊಡಿಸ್ಬೇಕು. ಎಲ್ಲ ಬ್ಯಾಗಾಗೇನೆ ಇಕ್ಕಿದ್ದೀನಿ. ಐಟಮ್ ಎಲ್ಲ ಬ್ಯಾಗಾಗೇನೇ ಐತೆ. ಬಾ, ಮಗಿಗೆ ಬಟ್ಟೆ ಗಿಟ್ಟೆಲ್ಲ ಬದಲಾಯಿಸ್ಬಿಟ್ಟು ಆಟ ಮಾಡ್ಕೊಂಡು ಲಗೇಜ್ ಹಾಕೊಂಡು ಇನ್ನೊಂದು ಏರಿಯಾಗೆ ಹೋಗೋಣ. ಆ ಏರಿಯಾ ತಗೋಸಿ ಇವತ್ತು ನಿಲ್ಲಿಸ್ಬಿಟ್ಟು ಅಲ್ಲಿ ಬೇಕಾದ್ರೆ ನೀನಿಯ ಕಡಿಮೆ ರೇಟಿನ ಬಾಡಿಗೆ ಮನೆ ಎಲ್ಲಿ ಸಿಗ್ತವೆ ಅಂತ ಆಟೋದವ್ರನ್ನೇ ಕೇಳೋಣ. ಅವರೇ ಹೇಳ್ತಾರೆ ಇಂಥ ಏರಿಯಾದಾಗ ಕಡಿಮೆ ಹೋಗಿ ಅಂತ ಹೇಳ್ಬಿಟ್ಟು. ಅಂಥ ಏರಿಯಾಕ್ಕೆ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಅಲ್ಲೇ ನೀನು ಹೆಂಗೋ ಸೇರ್ಕೊಳ್ಳೋಣ ಕಣವ.
ಬಾ ಈಗ ಆಗಕ್ಕಿಲ್ಲ ಏರಿಯಾ ಕಾಸ್ಟ್ಲಿ ಏರಿಯಾ ಅನ್ನಿಸ್ತದೆ ಇದು ಅಫಿಸಿಯಲ್ ಏರಿಯಾ ಅಂತಾರಲ್ಲ ಅಂತ ಏರಿಯಾ ಬಾ ನಮ್ಗೆ ಅಂಥದನ್ನು ಬೇಡ ಹೋಗನ್ ಬಾ ನನಗಂತೂ ತಲೆ ಎಲ್ಲ ದಿಮ್ ಅಂತ ತಿರುಗ್ತಾ ಇತ್ತು ಕಣ್ಮಗಳೇ ನನಗೆ ಏನು ಮಾತಾಡಬೇಕು ಏನು ಮಾಡ್ತಾ ಇದೀವಿ ಅಂತ ಏನೂ ಗೊತ್ತಾಯ್ತಿಲ್ಲ ನನಗಂತೂ ತಲೆ ಎಲ್ಲ ದಿಮ್ ಅಂತ ತಿರುಗ್ತಾ ಐತೆ ಅಮ್ಮ ಅಮ್ಮ ಏನಾಗಕ್ಕಿಲ್ಲ ಬಾ ಹುಡುಕ್ತೀನಿ ಬಾ ನಾನು ನೀನೇನು ಯೋಚನೆ ಮಾಡಬೇಡ ದುಡ್ಡು ಎಲ್ಲ ಐತಲ್ಲ ಅಮ್ಮ ದುಡ್ಡು ನಿನ್ನ ಕೈಗೆ ಕೊಟ್ಟನ ನಾನು ಹೇಳು ನನ್ನ ಕೈಗೆ ಎಲ್ಕೊ ಹ್ಞೂ ನನ್ನ ಕೈಗೆ ಕೊಟ್ಟಿದ್ದೆ ಅದೇ ಬ್ಯಾಗಗೆ ಮಡಗಿದ್ನಲ್ಲ ಮೇ ನಿನ್ ಗಂಡ ಕೊಟ್ಟರೆ ಕಾಸು ಎಲ್ಲನೂ ಅಮ್ಮ ನಿನ್ ಕೈ ಹಿಡ್ಕಂತ ಕೊಟ್ರೆ ನೀನ್ ಯಾಕಮ್ಮ ಬ್ಯಾಗ್ ಮಡಗೋಕೋದೆ ಬ್ಯಾಗ್ನ ದೇವಸ್ಥಾನದಾಗೆ ಮಡಗ್ಬಿಟ್ಟು ಬಂದ್ವಿ ತಾನೇ ಅಯ್ಯೋ ನೀರಾಮ ಮರ್ತೆ ಹೋಗ್ಬಿಟ್ಟೆ ಕಣಮ್ಮಿ ನಾನು ಅಯ್ಯೋ ದೇವ್ರೆ ಅಲ್ವೇ ಅಯ್ಯೋ ಅಲ್ಲ ಇಕ್ಕೊಂಡಿದ್ದೆ ನಾನು ಸೀರೆ ಬದಲಾಯಿಸಿದ್ನಲ್ಲ ಅದಕ್ಕೆ ನೀ ಬ್ಯಾಗಗೆ ಮಡಗ್ಬಿಟ್ಟೆ ಇನ್ನೇನು ಬ್ಯಾಗ್ ಎತ್ಕೊಂಡು ಓಡಾಡ್ತಿದ್ದೀವಲ್ಲ ನಾವು ನೀನೋ ಇಲ್ಲ ನಾನು ಬ್ಯಾಗ್ ಹತ್ರನೇ ಇತ್ತೀವಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗಗೆ ಮಡಗಿದ್ದೆ ಲೇ ತೇಜ ನಡಿಯೇ ಸರ್ಸರ್ನ ನಡಿಯೇ ಅಯ್ಯೋ ಶಿವನೇ ಅಲ್ಲಿ ಏನೇನಾಗೋಯ್ತು ದೇವಸ್ಥಾನದ ಹತ್ರ ನಡಿಯೇ ಸರ್ಸರ್ನ ಅಯ್ಯೋ ಅಯ್ಯೋ ಅಮ್ಮ ನೀನ್ ಯಾಕಮ್ಮ ಬ್ಯಾಗ ಕಾಸು ಮಾಡ್ಕೋದೆ ಅಯ್ಯೋ ನಿನ್ನ ಕೈಗೆ ಗಿಡ್ಕಳಮ್ಮ ಅಷ್ಟೊಂದು ಲಕ್ಷ ಕಣಮ್ಮ ನನ್ನ ಗಂಡ ಕೊಟ್ರ ಕಾಸು ಕಣಮ್ಮ 4 ಲಕ್ಷ ಇತ್ತೇನೋ ಯಾಕಮ್ಮ ಮಾಡ್ಕೋದೆ ನೀನು ಅಯ್ಯೋ ಈಗ ಏನ್ ಮಾಡೋದು ಇದ್ರೆ ಸಾಕಲ್ ಬ್ಯಾಗು ಅಯ್ಯೋ ಶಿವ ಇತ್ತದೆ ನಡಿಯೇ ಅಯ್ಯೋ ನಮ್ ಬ್ಯಾಗು ಅಮ್ಮ ನಮ್ ಬ್ಯಾಗು ಇಲ್ಲೇ ಇಕ್ಕಿದ್ನಲ್ಲ ಬ್ಯಾಗು ಅಮ್ಮ ನಮ್ ಬ್ಯಾಗ್ ಕಾಣ್ತಿಲ್ಲ ಕಣಮ್ಮ ಇಲ್ಲೇ ಇಕ್ಕಿದ್ನಲ್ಲಮ್ಮ ಬ್ಯಾಗು ಅಯ್ಯೋ 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 ಆ ಪೂಜಾರಪ್ಪ ನೋಡ್ಕತೀನಿ ಅಂತ ಹೇಳ್ದಲ್ವೇನೆ ಹೋಗೆ ಪೂಜಾರಪ್ಪನ ಸಿ ಕೇಳ್ಕೊಂಬಿಟ್ಟು ಬಾ ಹೋಗೆ ಅಯ್ಯಪ್ಪ ನನ್ನ ಬ್ಯಾರೆಗಿರೋ ರೂಮಾಗೆ ಏನ ಮಡಗಿಡೋಗವನೇನೋ ನೋಡೋಗೆ ಪೂಜಾರಪ್ಪನವ್ರೆ ಬ್ಯಾಗ್ನ ನೋಡ್ಕತೀನಿ ಅಂತ ಹೇಳ್ತಿದ್ರಲ್ಲ ಬ್ಯಾಗು ನೋಡ್ಕೊತಾ ಇದ್ದೆ ಯಾರೋ ಅರ್ಜೆಂಟಾಗಿ ಕರೆದ್ರು ಹೋಗ್ಬಿಟ್ಟು ಬಂದೆ ನೀವು ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ ಯಾಕೆ ಬ್ಯಾಗ್ ಇಲ್ವಾ ಇದೇನು ಪೂಜಾರಪ್ಪರ ಹಿಂಗೆ ಮಾಡ್ಬಿಟ್ರಿ ಹಳ್ಳಿಯಿಂದ ಬಂದಿದ್ದೀವಿ ಬ್ಯಾಗ್ ಎತ್ಕೊಂಡು ಅಯ್ಯೋ ಶಿವನೇ ನೀವು ನೋಡ್ಕೊತೀನಿ ಅಂದಿದ್ದಕ್ಕೆ ನಾವು ಬಿಟ್ಬಿಟ್ಟು ಹೊಂಟೋಗ್ಬಿಟ್ವಲ್ಲ ಹೀಗೆ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ ನೋಡಿ ಸಾವಿರಾರು ಜನ ದೇವಸ್ಥಾನಕ್ಕೆ ಬರ್ತಾರೆ ಎಲ್ಲರೂ ಅಲ್ಲಿ ಅದು ಇಕ್ಕಿದೀವಿ ನೋಡ್ಕೊಳ್ಳಿ ಇಲ್ಲಿ ಇಕ್ಕಿದೀವಿ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಸುಮ್ಮನೆ ಹೂ ಅಂತೀವಿ ಅಷ್ಟೇ ಪ್ರತಿಯೊಂದನ್ನು ಗಮನ ಕೊಟ್ಬಿಟ್ಟು ನೋಡ್ಕೊಳಕ್ಕಾಗಲ್ಲ ನಮಗೂ ಕೆಲಸ ಕಾರ್ಯಗಳಿರ್ತವೆ ನಾನು ಮನೆ ಹತ್ರ ಹೋಗಿ ಈಗ ಬರ್ತಾ ಇದ್ದೀನಿ ನೋಡಿ ಏನು ತಲೆ ಕೆಡಿಸ್ಕೊಬೇಡಿ ಇಲ್ಲೆಲ್ಲ ಅಕ್ಕಪಕ್ಕ ಇರ್ತೈತೆ ಹುಡುಕಿ ಅಕಸ್ಮಾತ್ ಸಿಗ್ಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅದು ಬಿಟ್ಟು ಈಗ ನನ್ನನ್ನು ಕೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಯ್ಯಯ್ಯೋ ಪೂಜಾರಪ್ಪರೇ ಇದೇನು ಹಿಂಗೆ ಹೇಳ್ತಿದ್ದೀರಾ ಅದ್ರಾಗೆ 5 ಲಕ್ಷ ರೂಪಾಯಿ ಕಾಸಿತ್ತು 4 ರಿಂದ 5 ಲಕ್ಷ ರೂಪಾಯಿ ಕಾಸಿತ್ತು ನಮ್ಮಮ್ಮ ಗೊತ್ತಿಲ್ದಿದ್ದಂಗೆ ಬ್ಯಾಗಾಗೆ ಏನೇ ಮಾಡೋಗ್ಬಿಟ್ಟೈತೆ ನಮ್ಮಮ್ಮ ಅಯ್ಯೋ ಪೂಜಾರಪ್ಪರೇ ಇದೇನು ಹಿಂಗೆ ಹೇಳ್ತಿರಲ್ಲ ಹುಡಿಕೊಡಿಗೆ ಪೂಜಾರಪ್ಪರೇ ದೇವರೇ ನಿಮ್ಮ ದೇವಸ್ಥಾನದಾಗ CC ಕ್ಯಾಮ್ರಾ ಏನಾರ ಇದ್ರೆ ಯಾರನ್ನ ಕದ್ಕೊಂಡು ಗಿದ್ಕೊಂಡು ಹೋಗೋರ ಅಂತ ಒಸಿ ನೋಡಿ ರೀ ನಿಮ್ಗೇನು ಪರಿಜ್ಞಾನ ಇಲ್ವಾ ಹಾಂ ಅಯ್ಯೋ ಶಿವನೇ ಪರಿಜ್ಞಾನ ಬೇಡವಾ ನಿಮಗೆ ಅಷ್ಟೊಂದು ದುಡ್ಡನ್ನ ಬ್ಯಾಗ ಇಕ್ಬಿಟ್ಟಾರ ದೇವಸ್ಥಾನದ ಹತ್ರ ಮಡಗ್ಬಿಟ್ಟು ಹೋಗ್ತಾರ ಇಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ಭಕ್ತಾದಿಗಳೆಲ್ಲನೂ ನೋಡಿ ದೇವಸ್ಥಾನಕ್ಕೆ ಯಾವುದೇ CC ಕ್ಯಾಮ್ರಾಗಳಿಲ್ಲ ಯಾಕಂದ್ರೆ ಇಲ್ಲಿ ಚಿಕ್ಕ ದೇವಸ್ಥಾನ ಅಲ್ವಾ ಇಲ್ಲಿ ಯಾವುದೇ CC ಕ್ಯಾಮ್ರಾಸ್ ಅಂತ ಏನೂ ಹಾಕ್ಸಿಲ್ಲ ಹೋಗಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಸರಿನಾ ಇಲ್ಲಿ ಸುಮಾರು ಜನ ಭಿಕ್ಷುಕರು ಸುಮಾರು ಜನ ಭಕ್ತಾದಿಗಳು ಅವರು ಇವರು ಬಂದು ದರ್ಶನ ಮಾಡಕ್ಕೆ ಬಂದು ಹೋಗ್ತಾ ಇರ್ತಾರೆ ಇಲ್ಲಿ ಯಾರಾದರೂ ಎತ್ಕೊಂಡು ಹೋಗಿರ್ಬೋದು ಇದು ಬೆಂಗಳೂರು ಇದು ಹಳ್ಳಿ ಅಲ್ಲ ಹಳ್ಳಿಯಲ್ಲಾದರೆ ಯಾರು ಮುಟ್ಟಲ್ಲ ಇದು ಬೆಂಗಳೂರಲ್ವಾ ಯಾರಾದರೂ ಎತ್ಕೊಂಡು ಹೋಗಿರ್ತಾರೆ ಅಷ್ಟೇ ನೀವು ಹೋಗಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟು ನೋಡಿ ನಿಮ್ಮ ಬ್ಯಾಗ್ ಸಿಕ್ಕರೂ ಸಿಗ್ಬೋದು ಸಿಗೋದೇನೋ ಡೌಟ್ ನನಗಂತೂ ಅನ್ಯಾಯವಾಗಿ ಕಳ್ಕೊಂಬಿಟ್ರಲ್ಲ ಅಷ್ಟು ದುಡ್ಡು ಏನು ಮಾಡೋಕ್ಕಾಗಲ್ಲ ಶಿವಾರ್ಪಣ ಮಸ್ತು ಸರಿ ನಾನು ದೇವಸ್ಥಾನದ ಪೂಜೆನ ಮಾಡಬೇಕು ಕಾಸೆಲ್ಲ ಹೊಂಟೋಯ್ತಲ್ಲಮ್ಮ ನಿಂಗೆ ತಲೆನಾಗ ಬುದ್ಧಿ ಬೇಡವೇನಮ್ಮ ಯಾರನ್ನ ಬ್ಯಾಗ ಕಾಸು ಸಿಗ್ತಾರ ಸೀರೆ ಒಳಗಡೆ ಬಚ್ಚಿಕಳಮ್ಮ ಅಂತ ತಾನೇ ಕೊಟ್ಟಿದ್ದಿದ್ದು ನಿನಗೆ ಹಾಂ ಸೀರೆನಾಗ ಬಚ್ಚಿಕಳೋದು ಬಿಟ್ಬಿಟ್ಟು ನೀನು ಇದೇನಮ್ಮ ಇದು ನೀನು ಹಿಂಗೆ ಮಾಡ್ಬಿಟ್ಟಲ್ಲಮ್ಮ ನೀನು ಅನ್ಯಾಯವಾಗ ಅಷ್ಟೊಂದು ಲಕ್ಷ ಹೋಯ್ತು ಬಟ್ಟೆ ಬರ್ರೆ ನಮ್ಮ ಐಟಮ್ಗಳು ಏನೂ ಇಲ್ಲ ಕಣಮ್ಮ ಎಲ್ಲ ಬ್ಯಾಗಾಗೆ ಇತ್ತು ಎಲ್ಲ ಬ್ಯಾಗಾಗೆ ಏನೇ ಹೊಂಟೋಯ್ತು ಕಣಮ್ಮ ಈಗ ಏನು ಮಾಡೋಣಮ್ಮ ಅಯ್ಯೋ ದೇವ್ರೆ ಅಮ್ಮ ಅಮ್ಮ ಈ ಕಾಸಿಲ್ವಲ್ಲಮ್ಮ ಅಯ್ಯೋ ನನ್ನ ಬುದ್ಧಿಗೆ ಏನು ಮುಚ್ಕೊಂಡಿತ್ತೋ ಏನೋನೇ ಅಯ್ಯೋ ಅನ್ಯಾಯವಾಗಿ ಹೊಂಟೋಯ್ತಲ್ಲಪ್ಪ ಅಯ್ಯೋ ದೇವ್ರೆ ನೀನು ನೋಡ್ಕಂತೀಯ ಅಂತ ಬಿಟ್ಟೋದ್ರೆ ನೀನು ನೋಡ್ಕೊಂಡ್ಲಿಲ್ವೇ ನಾನು ಮಗಿನ ಎತ್ಕೊಂಡು ಅದೇನೋ ಟೆನ್ಷನ್ ಗಾಬರಿನಾಗೆ ಬ್ಯಾಗಾಗ ದುಡ್ಡು ಇಕ್ಕಿರೋದೇನಿಯ ಮರ್ತೋಗ್ಬಿಟ್ಟಿದ್ದೀನಿ ಮಗಳೇ ಅಯ್ಯೋ ಅನ್ಯಾಯವಾಗಿ ಹೋಯ್ತೆ ಊರಿಗೆ ಹೋಗೋಕ್ಕೂ ಕಾಸಿಲ್ವೇ ಇವಾಗ ಮಗಳೇ ಹೆಂಗನ ಮಾಡಿ ಊರ್ಗನ ಹೊಂಟೋಗ್ಬಿಡೋಣ ಮಗಳೇ ಆಗಕ್ಕಿಲ್ಲ ನಡಿ ಇಲ್ಲೇ ಇದ್ಬಿಟ್ರೆ ನಮ್ಮ ಕತೆ ಮುಗ್ದೋಯ್ತದೆ ಫ್ರೀ ಬಸ್ ಐತಲ್ಲ ಆಧಾರ್ ಕಾರ್ಡ್ ಏನಾರ ಇದ್ರೆ ಫೋನ್ಗಿನಾಗ ನೋಡಿ ಹೊಂಟೋಗ್ಬಿಡೋಣ ಮಗಳೇ ಈ ಬೆಂಗಳೂರು ನಮ್ಮನ್ನು ಸುಸ್ತು ಮಾಡಿಸ್ತೈತೆ ಕಳ್ತನ ಮಾಡ್ಕೊಂಬಿಟ್ಟು ಬಂದಿರೋ ದುಡ್ಡು ಹಂಗೆ ಹೋಯ್ತದೆ ಮಗಳೇ ಕಂಡೋರ್ ದುಡ್ಡು ಪಾಸಣ ಅಂತಾರಲ್ಲ ಹಂಗೆ ಆಗೋಯ್ತು ನಿನ್ನ ಗಂಡ ಯಾರು ತಲೆ ಹೊಡೆದ್ಬಿಟ್ಟು ತಗೊಬಿಟ್ಟು ಬಂದಿದ್ನೋ ಏನೋ ನಾ ಕಾಣೆ ಅನ್ಯಾಯವಾಗಿ ದುಡ್ಡೆಲ್ಲ ಹೊಂಟೋಯ್ತಲ್ಲೇ ಈಗ ಏನ್ಲೇ ಮಾಡೋದು ಅಯ್ಯೋ ನಮ್ಮ ದುಡ್ಡೆಲ್ಲ ಹೋಯ್ತಲ್ಲೋ ಯಪ್ಪ ದುಡ್ಡು ಹೋಯ್ತಲ್ಲೋ ಏನು ಪಾಪ ಮಾಡಿದ್ವೋ ಏನೋ ನಿನ್ನಿಂದನೇ ಎಲ್ಲ ಆಗಿದ್ದು ಬೀದಿಗೆ ಬಂದ್ಬಿಟ್ವಲ್ಲೇ ನಿನ್ನ ಗಂಡ ಅನ್ನಿಸ್ಕೊಂಡ ಇಲ್ಲಿ ಗಂಟ ಒಂದು ಫೋನ್ ಮಾಡಿಲ್ವಲ್ಲೇ ಅಮ್ಮ ಈಗ ಬೇರೆ ದಾರಿ ಇಲ್ಲ ಊರಿಗೆ ನೀವು ಹೊಂಟೋಗ್ಬಿಡೋಣ
ಊರಿಗೋಗಿ ಪೈಲ್ವನ್ ಪಾಪಣ್ಣನ ಕೈಯೋ ಕಾಲು ಹಿಡಿದ್ಬಿಟ್ಟು ಮನೆ ಬಿಡಿಸ್ಕೊಳ್ಳೋಣ ಬಾ ಅಮ್ಮ. ಆಮೇಕಿಂದ ನನ್ನ ಗಂಡ ಏನಾನ ಇದ್ರೆ ಫೋನ್ ಹಾಕ್ತಾನೆ ಬಾ ಅಮ್ಮ, ಅಲ್ಲಿಗೆ ಬರ್ತಾನೆ. ನಮಗಿಲ್ಲೆಲ್ಲ ಬದುಕಕ್ಕಾಗಕ್ಕಿಲ್ಲ ಕಣಮ್ಮ ಬೆಂಗಳೂರಾಗೆ. ಎಲ್ಲ ಮೋಸದ ಜನಗಳು. ಅಯ್ಯಯ್ಯೋ ಅಯ್ಯಯ್ಯೋ ಹೋಯ್ತೋ ನಮ್ಮ ಕಾಸೆಲ್ಲ ಹೋಯ್ತು. ನನ್ನ ಬಟ್ಟೆ ಬರೆ, ಮಗಿನ ಬಟ್ಟೆ ಬರೆನೂ ಹೋಯ್ತು ಯಪ್ಪ. ಅಯ್ಯೋ ಆಯ್ತಿಲ್ಲ, ಇನ್ನು ಈ ಬೆಂಗಳೂರು ಹೊಸ ನಂಗೆ ಸಾಕು. ನಾನಂತೂ ಇರೋಕ್ಕಿಲ್ಲ ಈ ಬೆಂಗಳೂರಿಗೆ ಬಂದು ಪಡ್ಕೊಂಡದಕ್ಕಿನ್ನ ಕಳ್ಕೊಂಡಿದ್ದೆ ಸ್ಯಾನೆ ಆಗೋಗ್ಬಿಟ್ಟೈತಲ್ಲಪ್ಪೋ. ನಾನಂತೂ ಇರೋಕ್ಕಿಲ್ಲ ಕಣಪ್ಪೋ, ಇಲ್ಲಂತೂ ಇರೋಕ್ಕಿಲ್ಲ. ನಡಿಯಮ್ಮೋ ನಡಿ, ಸರ್ ನಾವು ಹೊಂಟೋಗ ನಡಿ. ನನ್ನ ಕೈಲಿ ಆಗಕ್ಕಿಲ್ಲ. ಫ್ರೀ ಬಸ್ ಅಲ್ವಾ, ಆಧಾರ್ ಕಾರ್ಡ್ ತೋರಿಸ್ತೀನಿ ನಡಿ. ತೋರಿಸ್ಕೊಂಡು ಹೊಂಟ್ಬಿಡೋಣ ಊರ ಕಡಿಕೆ. ಕೊಡು ಮಗನ ಕೊಡಿ ಕಡೆ. ಅನ್ಯಾಯವಾಗಿ ಲಕ್ಷ ಲಕ್ಷ ಹೊಂಟೋಯ್ತೀನಿ. ಬಾಡಿಗೆ ಮನೆ ಮಾಡೋಕ್ಕೆ ಕಾಸು ಬೇಡವಾ ಇಲ್ಲಿ? ಬಿಲ್ ಎಲ್ಲದಕ್ಕೂ ಕಾಸು ಬೇಕು. ಹಾಗಲ್ಲ ನಡಿಯಮ್ಮ. ಅವ್ನ ಮನೆ ಕಾಯಾಗೋಗ, ಅವ್ನು ಯಾಕೆ ಕುಟ್ಟೋಗ, ಯಾರು ಕತ್ಕೊಂಡೋಗೋರು? ಅವ್ರು ಅಟ್ಟುಬ್ರ ಬಂದು ಸಾಯ, ನೆಗದ್ ಬಿಂದು ಎಳ್ಳಿ ಕಾಯಾಗೋಗ. ಅವ್ರ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಅವ್ರ ಪಾಪದ ಬಡ್ಡೆತದವು, ನಮ್ಮ ದುಡ್ಡು ಕೆಚ್ಕೊಂಡು ತಿಂದವರಲ್ಲ, ಅವ್ರು ಉದ್ದಾರಗಾಕಿಲ್ಲ ಹಾಳಾಗೋಯ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಬಾ ಮಗಳೇ. ಅಮ್ಮ ನನ್ನ ಗಂಡ ಕದ್ದಿರೋ ದುಡ್ಡ ತಗೊಂಡೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕಾಯ್ತದ ಹೇಳು? ಕಾಸೆಲ್ಲಿಂದ ಬಂತು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನೀನು ತಗೊಂಡು ಒಳಗಡೆ ಗಿಲ್ಗಡಿಗೆ ಹಾಕ್ಬಿಟ್ರೆ ಏನು ಮಾಡೋಣ? ಪಾಪದ ದುಡ್ಡಲ್ವಾ? ಅಯ್ಯೋ ಅಮ್ಮ, ಈಗ ಕೊಡಿ ಇಲ್ಲಿ ಮಗನ ಕೊಡಿ, ನಾನು ಎತ್ಕೋತೀನಿ. ನೋಡಿ ಹೊಂಟ್ಬಿಡ ನೋಡಿ. ಆಟೋ ಪಟ್ಟದಾಗ ಇವಾಗ ಹೋಗೋಕ್ಕೂ ಕಾಸಿಲ್ಲ ಕಣಮ್ಮ ನಮ್ಮ ತಾಗೆ. ಎಲ್ಲನೂ ಇದ್ರಾಗ ಏನೇ ಫೋನ್ಪೇನಾಗ ಒಂದು 1000 ರೂಪಾಯಿ ಇರ್ಬೋದು ಅಷ್ಟೇ. ಇನ್ನೆಲ್ಲ ಕ್ಯಾಸೆ ತಾನೇ ಇದ್ದಿದ್ದು, ಎಲ್ಲ ಹೊಂಟೋಯ್ತು. ನಡಿ ಕಣಮ್ಮ, ಊರ ಕಡೆ ಹೊಂಟೋಗ ನೋಡಿ. ತತ್ತ ಮಗನ ಬಾರ್ಲಾ, ಬಾ ಈ ಊರಾಗೆಲ್ಲ ನನ್ನ ಆಡ್ಕೊಂಡು ಹೋಗ್ತಾರೆ ಮಗಳೇ. ಊರ ಕಡೆಗೆ ಹೋದ್ರೆ ಎಲ್ಲರೂ ಆಡ್ಕತಾರೆ, ಕುಣ್ಕೊಂಡು ಹೋದ್ಲು ಅಂತ. ಅಮ್ಮ ಇಲ್ಲ ಅಂದರೆ ಬೆಂಗಳೂರಾಗ ಎಲ್ಲಿ ಮನೆ ಕತ್ಯ ಯೋಚನೆ ಮಾಡು. ಊರಾಗ ಆಡ್ಕತ್ತಾರೆ ಅಂತ ಏನೋ ಒಪ್ಕೋತೀನಿ, ಆಡ್ಕತ್ತಾರೆ ಗೊತ್ತು. ಆದರೆ ಇವಾಗ ಇಲ್ಲಿ ಎಲ್ಲಿ ಮನೆ ಕತ್ಯ? ದೇವಸ್ಥಾನದಾಗ ಮನೆ ಕತ್ಯ, ಈ ಸೊಳಿನಾಗ ಮನೆ ಕತ್ಯ. ಬಟ್ಟೆ ಬರೆ ದುಡ್ಡು ಕಾಸು ಏನೂ ಇಲ್ಲ ನಮ್ಮ ತಾಗೆ. ಬೆಳಿಗ್ಗೆ ಕುಣ್ಣಕ್ಕೂ ಏನೂ ಇರೋಕ್ಕಿಲ್ಲ. ಅಲ್ಲನ ಹೋದ್ರೆ ಏನಾರ ಕಾಸು ಪಾಸು ಸಿಗ್ತದೆ. ಅಮ್ಮ ಅಪ್ಪಂಗೆ ಫೋನ್ ಹಾಕ್ಲಾ? ಅಪ್ಪ ಎಲ್ಲನೋ ಐತೇನೋ ಕೇಳಲ್ಲ. ಅಪ್ಪಂಗೆ ಫೋನ್ ಹಾಕಿ ಅಪ್ಪ ಇರತ್ತಕ್ಕೆ ಹೋಗೋಣ. ನಿಮ್ಮ ಅಪ್ಪಿ ಎಲ್ಲವನೋ ಏನೋ ನಾಕಾಣೆ. ಈಗ ನಿಮ್ಮ ಅಪ್ಪಂಗೆ ಫೋನ್ ಹಾಕಿದ್ರು ಅದು ಏನು ಪ್ರಯೋಜನನೋ ಏನು ಕತೆಯೋ ಗೊತ್ತಿಲ್ಲ. ಆದರೂ ಹಾಕ್ಬಿಟ್ಟು ಕೇಳು, ಒಂದು ಮಾತು ಕೇಳು. ಹಿಂಗೆ ಆಗೋಯ್ತು ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಏನಾರ ಸಿಗ್ಗಿರ್ತದೆ ನೋಡೋಣ. ನಿಮ್ಮ ಅಪ್ಪ ಅದನ್ನು ಮನೆಗಿನ್ನೇ ಮಾಡೈತಾನ, ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋಣ. ನೋಡಿ ನಿಮ್ಮ ಅಪ್ಪನ ಇದಕ್ಕೇನೆ ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಇಂಥ ಪರಿಸ್ಥಿತಿ ಬರ್ತದೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು? ಫೋನ್ ಹಾಕು ನಿಮ್ಮ ಅಪ್ಪಂಗೆ, ಒಂದು ಮಾತು ಹಿಂಗನ್ನು ತೆಪ್ಪಾಯ್ತು ಕಣಪ್ಪ, ಹಿಂಗೆ ಆಗೋಯ್ತು ನಮ್ಮ ಪರಿಸ್ಥಿತಿ, ಬರ್ತೀವಿ, ಅಡ್ರೆಸ್ ಹೇಳು ಅಂತ ಕೇಳು. ಸರಿ ಕಣಮ್ಮ, ಅಪ್ಪಂಗೆ ಏನೇ ಮಾಡ್ತೀನಿ. ನನ್ನ ಗಂಡಂತೂ ಫೋನಿಲ್ಲೇ ಬಿಟ್ಟೋಗವನೆ. ಅಪ್ಪಂಗೆ ಮಾಡ್ತೀನಿ ಇರು.